ತನಕ ಬಸ್ಸಿ ಹೋಗಂಗ್ ಮಾಡಬೇಡ. ಸಂಧ್ಯಾ ಒಂದೇನೆ ಮಾಡಿದ್ದೇನೆ. Big bomb put in 2 times always. ಮಂಡ್ಲು ಪೇಟೆನಾ ಏನದ? ಇದು ರೋಡ್ ಹೇಗಂದ್ರೆ ಅಟ್ಟಕ್ ಹತ್ತಂಗೆ, ನಮ್ಮನೆ ಅಟ್ಟಕ್ ಹತ್ತಂಗೆ ರೋಡ್ ಇವಲ್ಲ. ಅದ್ಭುತವಾಗಿ ಬಂದಿದ್ದಾನೆ ಒಬ್ಬ. ಸಂಜೆ ಒಂದು ಸೀಕ್ರೆಟ್ ಇದೆ, ಹೇಳಲ್ಲ. ಅದನ್ನ ಕಟ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕು, ಪೂರ್ಣಿಗೆ ಎಷ್ಟು ಕೆಲಸ. ಒಂದು ಕ್ರೂಷಿಯಲ್ ಆಗಿರುವಂತ ಕರ್ವಲ್ ಸಿಕ್ಕಾಕೊಂಡಿದ್ದು. ಇವತ್ತು ಬೇಡ ಬಿಡು, ಹೋಗ್ಲಿ ಒಂದು 25 ಸ್ಟಾರ್ಟಿಂಗ್ ಅಲ್ಲಿ ಒಂದು 5 ತಗೊಳಪ್ಪ. ಅರ್ಧದಲ್ಲೇ ವ್ಯೂ ಈ ತರ ಇದೆ. ಅಳಿಮಯ್ಯ ಕೋಳಿ ನದ್ ಮತ್ತೆ ಹೆಂಗ ಇಷ್ಟೇ ಇಂಪ್ರೂವ್ ಆಗಿರೋದು ನಾವು. ಕಂಡಕ್ಟರ್ ಕ್ಲೀನರ್ ಎಲ್ಲ ಹೊರಟಿರ್ತೀವಿ. ನಮ್ ಡ್ರೈವರ್ ಬಡ್ಡಿ ಮಗ ಎದ್ನೋ ಇಲ್ಲ ಗೊತ್ತಿಲ್ಲ ಇನ್ನು. ಚೇಟ ಏನಂತೀಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಕನ್ನಡ ಮೇಷ್ಟ್ರು ಏನಾದ್ರು ಬೇಕಿದ್ರೆ ಒಂದನ್ನು ಒತ್ತಿ. ಇದು ಊದ್ಬತ್ತಿ ಇಲ್ಲೇ ಹಚ್ಕೊಂಡು ಹೋದ್ರೆ ಒಳ್ಳೇದು. ಇಲ್ಲ ಬಾಮ್ಮ ಚಿತ್ರ ಕೊಡ್ತೀನಿ. ಇದೆಯಾ ಇಲ್ಲ ಗೊತ್ತಿಲ್ಲ. ಕಾಯ ಮಂತ್ರ ಹೇಳ ಬಾಯೊಳಗೆಲ್ಲ ಚೆನ್ನಾಗಿತ್ತು ನೋಡಿ, ಒಳ್ಳೆ ಕಾಯ. ಓಕೆ ಓಕೆ ಹೊರಡುವ. ಹಾಯ್ ಗೈಸ್, ಪೆಟ್ರೋಲ್ ಹಾಕ್ಸಿದೀವಿ ಅಷ್ಟೇ. ಸಾರಿ ಡೀಸೆಲ್ ಹಾಕ್ಸಿದೀವಿ ಅಷ್ಟೇ ಅಷ್ಟೇ. ಇನ್ನೇನು ಹೊರಡೋದು ಅಷ್ಟೇ 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 ಅಷ್ಟೇ. ನಮ್ಮ ಪಯಣ ಶುರುವಾಗಿದೆ. ಮಂಗಳೂರು ಹೈವೇ ಇಲ್ಲ ಕಣೋ, ತೀರ್ಥಹಳ್ಳಿ ಹಾಕೊಂಬ ನೋಡೋದಿದ್ದೀನಿ. ನೀವೆಲ್ಲ ಬೇಗ ಬರ್ತೀರಾ? ನನಗೆ ಹೇಳಿಲ್ಲ. ನನ್ನ ಮಗ ಮಾಡ್ತೀವಿ ಮಗ. ಜನ್ಸಿ ಶಿಕ್ಷಿತ ಆಗ್ತದೆ. ಬೆಂಗಳೂರು ಹೋದ್ಮೇಲೆ ಬೆಂಗಳೂರು ಅವ ಚೇಂಜ್ ಮಾಡ್ತಿದ್ರು. ಬೇಗ ಸರ್ಪ್ರೈಸ್ ಕೊಡ್ತೀವ, ಲೇಟ್ ಹೋಗಿ ಅವನಿಗೆ ಶಾಕ್ ಕೊಡ್ತೀವಿ. ಶಾಕ್ ಕೊಡ್ತೀವೋ ಗೊತ್ತಿಲ್ಲ. ಎಲ್ಲರೂ ಬೇಗ ಬನ್ನಿ ಅಂದ್ರೆ ನೀವು ಅದು ಹೊರಡದೇ ಲೇಟ್ ಆಗಿ ನೋಡಿ ಅಂತಾನೆ. ಅದೇ ಇಂಥ ಗಿರಾಕಿಗಳು ನಮ್ಮ ಹತ್ರ ಮಾತ್ರ ಸಿಗಕ್ ಸಾಧ್ಯ. ಟೈಮ್ ಹುಡ್ಕೊಂಡ್ರೆ ಹೋಗಿ ಹೋಗೋಣ. ಇಲ್ಲಪ್ಪ ನಾ ಪಚ್ಚನ ಹೊಣ್ಕಾಯಿ ಆಗಿದ್ದೆ. ಸನ್ಸೆಟ್ ಮಾತ್ರ ಆಗೋದು. ಏನ್ರೋ ನೀವು ಲೇ? 20.1 ಮೈಲೇಜ್ ಬರಿಸಿದ್ದಕ್ಕಾಗಿ ಒಡೆಯವರಿಗೆ ಅಭಿನಂದನೆಗಳು. ಒಡೆ ಅಂತೂ ಇಂತೂ ಸಾಧನೆ ಮಾಡಿ 20 ಮೈಲೇಜ್ ತರಿಸಿದ್ದಾನೆ. ಆದ್ರೂ ನಾವು ಕಿಲೋಮೀಟರ್ಗೆ 14 ರೂಪಾಯಿ ಕೊಡೋದೇನು ಕಮ್ಮಿ ಆಗಿದೆ. ಯಾವ ಪುರುಷಾರ್ಥಕ್ಕೋ ನಮಗೆ ಗೊತ್ತಿಲ್ಲ. ಅವನ ಆತ್ಮಶಾಂತಿಗೊಂದು ಆಗಲ್ಲ, ಮನಃಶಾಂತಿ ಆತ್ಮ ತೃಪ್ತಿಗೆ ಅದೇನೋ ಮಾಡ್ಕೊಂಡಿದ್ದಾನೆ. 20 ಕಿಲೋಮೀಟರ್ ಮೈಲೇಜ್. 25 ಬರ್ಸ್ಬೇಕು ಈಗ. 25 ಬರ್ಸಿ ನಮ್ಮನ್ನ ಇಲ್ಲೇ ಇಳಿಸಿ ಹೋಗ್ತಾನೆ ಅಂತದ್ದು ಗೊತ್ತಿಲ್ಲ. ಲೋಡ್ ಜಾಸ್ತಿ ಇದೆ, ನಾನು 25 ಬರ್ಸ್ಬೇಕು ಅಂತ ನಮ್ಮನ್ನೆಲ್ಲ ಇಲ್ಲೇ ಇಳಿಸಿ ಹೋದ್ರೆ ನಮ್ಮನ್ನ ಕೂರ್ಗ್ ತನಕ ಬಸ್ಸಿ ಹೋಗಂಗ್ ಮಾಡಬೇಡ. ಏನಿದು ಕೃಷಿಕರೆಲ್ಲ ಆಗುಂಬೆ ಬಂದ್ಬಿಟ್ಟಿದ್ದಾರೆ. ಅಲ್ಲ ಇಲ್ಲಿನ ರೋಡ್ಗಳು ಹಂಗೆ ಇದಾವ್ ಬಿಡಿ. ಸಹಾಯಧನ ಏನಾದ್ರು ಕೊಡ್ತಾರ? ತಿಂಡಿ ಹೋಗ್ತಾ ಇದೀವಿ. ಡ್ರೈವರ್ ಗಾಡಿ ತಗೊಂಡು ಬಂದ. ಹೋಟೆಲ್ ಮಯೂರಾಗೆ ತಿಂಡಿ ಹೋಗ್ತಾ ಇದೀವಿ. ಚೇತನ್ ಅವರೇ ನಮಸ್ಕಾರ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ದೇನಿಲ್ಲ, ಎಲ್ಲ ಸುಗಮವಾಗಿ ನಡೀತಾ ಇದೆ. ನೋಡ್ಬೇಕು. ಡಾಕ್ಟರ್ ಡ್ರೈವಿಂಗ್ ಪಾರ್ಕಿಂಗ್ ಮಾಡ್ತಾ ಇದ್ದಾನೆ. ಒಡೆ ಚೂ ಮುಂದೆ ಬರ. ನಂಬರ್ ಪ್ಲೇಟು ಸರ್ ನಮಸ್ತೆ. ಇಂದ್ರ ಪ್ರಸಾದು ನಮಸ್ಕಾರ. ಚಂಬು ನಮಸ್ಕಾರ. ಉಣ್ಣಿ ನಮಸ್ಕಾರ ಸರ್. ಪುಂಗ ಮಚ್ಚ ನಮಸ್ಕಾರ. ಸಂಧ್ಯಾ ಒಂದೇನೆ ಮಾಡಿದ್ದೇನೆ. ತಿನ್ನಕ್ಕೆ ಶುರು ಆಗೋಯ್ತು ಅಷ್ಟು ಬೇಗ. ಪುರಸ್ಕಾರ ಏನಿಲ್ಲ. ಚಿತ್ರಗುಪ್ತ ಇಡ್ಬೇಕಾ? ಯಾವ್ದು? ಹಾ ಸೈಡಿಗೆ ಯಮರಾಜಂಗೆ ಚಿತ್ರಗುಪ್ತಂಗೆಲ್ಲ ಇಡಲ್ವಾ? ಆಮೇಲೆ ಉದ್ಬತ್ತಿ ಹಚ್ಚಿಡೋದು ಅಷ್ಟೇ. ಇವ್ರದ್ದು ಡಿಪ್ಪು, ನಮ್ದು ಡಿಮ್ಮು. ಇವಾಗ ಚಾ ಕುಡಿಯಕ್ಕೆ ಹೋಗ್ತಾ ಇದೀವಿ. ಸೈಡ್ ಬಿಡಿ, ಲಾಗರ್ ಬರ್ತಾ ಇದೀವಿ. ಇಲ್ಲಪ್ಪ, ಐಫೋನ್ ಫುಲ್ ಸ್ಟೋರೇಜ್. ಇದು ಯಾವ್ದು ಇದೆ ಆಂಗಲ್? ಅಯ್ಯೋ, ಏನೋ ಬೇರೆ ಏನಾದ್ರು ಮಾಡಿದ್ರೆ ಕಷ್ಟ. ನಿಧಾನ ಕಂಡ್ರು.
ರೈಸ್ ಉಡುಪಿ ಮಂಗಳೂರು ಚಾ 2 ನಿಮಿಷ ಟೈಮ್ ಇರುತ್ತೆ ಕುಡಿದ್ಬಿಡಿ. ಪೊಲೀಸ್ ಅಡ್ಡ ಹಾಕ್ಬೇಕಾ ಎಂತದ್ರ ಇದು ಇಷ್ಟ ಜನ ತುಂಬ್ಕೊಂಡ್ ಬಂದಿರಂತ? ಇಲ್ಲ ಸರ್, ಗಾಡಿ ರಿಜಿಸ್ಟ್ರೇಷನ್ ಗಿಂತ ಒಂದ್ ಜನ ಕಮ್ಮಿನೇ. ನೋಡಕ್ ಹಿಂಗಿದೀವಿ ಅಷ್ಟೇ ಸರ್. ಪುಣೆ ರೆಕಾರ್ಡ್ ಆಗ್ತಿದ್ಯಾ ನೋಡು. ಸ್ವಿಮ್ಮಿಂಗ್ ಮಾಡ್ಬೋದು, ಸಮುದ್ರದಲ್ಲಿ ಮಾಡ್ಬೋದು, ಬಟ್ ಮತ್ತೆ ಮಾಡಕ್ಕಾಗಲ್ಲ ಇನ್ನು ಲೈಫಲ್ಲಿ. ಲಾಸ್ಟ್ ಈಗ ಅಂಗಡಿ ಓಪನ್ ಇಲ್ಲ, ಅಂಗಡಿ ಓಪನ್ ಇಲ್ಲ, ಕೂರ್ತಿರ ಕರೆಕ್ಟ್ ಆಗಿ ಏನು ಈಗ ಆಗ್ತದೆ. ಗೂಡಂಗಡಿ ಇರ್ಬೋದು ಅಂತ. ಗೂಡಂಗಡಿ ಇದೆ ಅಂತ ಚೇತನ್ ಅವ್ರು ಹೇಳ್ತಾ ಇದಾರೆ. ಸಿಕ್ಕಿದ್ರು ಸಿಗ್ಬೋದು. ಅವ ಆ ದಾರಿಲಿ ಒಂದ್ ದಿವಸನೂ ಹೋದಂಗಿಲ್ಲ ಹೇಳ್ತಾ ಇದ್ದಾನೆ. ಇದ್ರು ಇರ್ಬೋದು, ಇಲ್ದೇನೂ ಇರ್ಬೋದು. ಎಂತದ 2ಕ್ಕೆ ಕೊಟ್ಟಿದ್ದೆ ಮೇಲೆ 2ಕ್ಕೆ ಕೊಟ್ಟು ಮುಂಚೆ ಯಾವ ತರ ಇದ್ದೆ, ಈಗ ಯಾವ ತರ ಆಗಿದೆ? ಅವಾಗ ಅಂಕಲ್ ಆಗಿದೆ, ಈಗ ಹೆಂಗೆ ಎನರ್ಜೆಟಿಕ್ 10 ವರ್ಷ ಅಪ್ಪಂತ 10 ವರ್ಷ ಕಮ್ಮಿ ಆಗ್ಬಿಟ್ಟ. ಗಡ್ಡ ಗಿಡ್ಡ ಬಿಟ್ಟು ಕಡಿಮೆ ಆಗ್ಬಿಟ್ಟು. ನಿಮ್ಮ ಈ ಸೌಂದರ್ಯದ ಗುಟ್ಟೇನು? ಎರಡೇ ದಿನಕ್ಕೆ Sit down. What is this America bringing the cement a can? This Saddam Hussein, this much big bomb putting 2 times always. No petrol in world, no petrol in India. ನೋಡ್ರಪ್ಪ, ಮಡಿಕೇರಿಯಿಂದ ಮಂಡಲ್ಪಟ್ಟಿ ಹೋಗೋ ದಾರಿ ನೋಡಿ, ಇದು ವ್ಯವಸ್ಥೆ. ಕೋರಮಂಗಲ ಅಲ್ಲ, ಅದು ಯಾವ್ದು ಪ್ಲೇಸ್ ನೆನಪಿಗೆ ಬರ್ತಲ್ಲ. ಮಂಡ್ಲು ಪೇಟೆನಾ ಏನದು? ಮುಗಿಲ್ಪೇಟೆ ಅಲ್ಲ, ಮಂಡ್ಲಪೇಟೆ. ಸಮಯದಲ್ಲಿ ಹೇಳ್ತೀವಿ, ಕ್ಲಾರಿಫಿಕೇಶನ್ ತಗೊಂಡು ಹೇಳ್ತೀವಿ. ಪೂರ್ಣೇಶ್ ಅವರೇ, ಹೋಗ್ತಿದೀವಲ್ಲ, ಪ್ಲೇಸ್ ಹೆಸರೇನು? ಎಷ್ಟು ಸಲ ಕೇಳ್ತಿರೋ ಮಂಡಲ್ಪಟ್ಟಿ. ಮಂಡಲಪೇಟೆ. ಹಾ ನೋಡಿ, ಬರ್ತೀರಾ ಕೇಳ್ತಿದ್ದಾನೆ. ಕೆಟ್ಟ ಮಾತಾಡ್ತಾರೆ ನಾ ಜನರು. ಹಿಂದಿ ಅಣ್ಣನೇ ಗ್ಯಾಪ್ ಇರುತ್ತೆ. ಹೊಲ್ಕ ಚೇಂಜ್, ಕಿವಿ ಚೇಂಜ್. ತುಂಬಾ ಬೇಜಾರಾಗ್ತಿದೆ, ಯಾಕಂದ್ರೆ ತುಂಬಾ ನೊಂದಿದ್ದೀನಿ. ಏನಕ್ಕೆ ತೋರ್ಸಲ್ಲ. ಎಷ್ಟು ಸಮಸ್ಯೆ ಇದೆ, ಪೊಲೀಸರು ಯಾರೋ ಹತ್ರ ಜಗಳ ಆಡ್ತಾರೆ. ಡ್ರೈವರ್ ಅಭಿಪ್ರಾಯ ಏನಪ್ಪ? ಟ್ರಾಫಿಕ್ ಸಮಸ್ಯೆ ಇಲ್ಲ, ನಾವು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಓಡಿಸಿರೋ ಜನವೇ. ಆದ್ರೆ ಇಲ್ಲಿ ರೋಡೇ ಇಲ್ಲ ಓಡಿಸು ಅಂದ್ರೆ. ಅದ್ರಲ್ಲೂ ಅನ್ಸಿವಿಲೈಸ್ಡ್ ಅನ್ಸಿವಿಲೈಸ್ ಡ್ರೈವರ್ಗಳು ಡ್ರೈವರ್ಸ್ ಬೇರೆಯವರು. ಇದು ರೋಡ್ ಹೇಗಂದ್ರೆ ಅಟ್ಟಕ್ ಹತ್ತಂಗೆ, ನಮ್ಮನೆ ಅಟ್ಟಕ್ ಹತ್ತಂಗೆ ರೋಡ್ ಇವಲ್ಲ. ಉಲ್ಟಾ ಬಂದು ಅವನೊಂದು ತೋರಿಸ್ತೀನಿ ರೀ, ಅದ್ಭುತವಾಗಿ ಬಂದಿದ್ದಾನೆ ಒಬ್ಬ. ನೋಡಿ ಎಷ್ಟು ಸಿವಿಕ್ ಸೆನ್ಸ್ ಕಾಣಿಸ್ತಾ ಇದೆ. ಹೆಂಗೆಲ್ಲ ಬರ್ತಾವ್ರಪ್ಪ ಜನ. ಡೆಫಿನೇಷನ್ ಅಂತ ಏನಿದೆಯಲ್ಲ ಅದು ಜಾಸ್ತಿ ಮಾಡಿ. ಇವರು ಬುದ್ಧಿವಂತರೆಲ್ಲ ಹಿಂಗೆ ಬರ್ತಾ ಇದ್ದಾರೆ. ಬಿಸಿಲು ನಮ್ಗೆ ಆಗಲ್ಲ, ಅದೇ ಬೇಜಾರು. ಫಾಗ್ ಇರ್ಬೋದು, ಅದಕ್ಕೆ ಇನ್ನೊಂದು 2 ಅವರ್ ವೆಯ್ಟ್ ಮಾಡ್ತಾ ಇದೀವಿ. ಮಳೆವರೆಗೂ ವೇಟ್ ಮಾಡ್ತೀವಿ. ಅದೇ ಆಗ ನಮಗೆ ಗೊತ್ತಲ್ಲ, ಬಿಸಿಲು ಹೋಗುತ್ತೆ 4 ಗಂಟೆಗೆ. ರಾತ್ರಿ ಅಂತೂ ಹೋಗಿ ಹೋಗುತ್ತೆ. ಸಂಜೆ ಒಂದು ಸೀಕ್ರೆಟ್ ಇದೆ, ಹೇಳಲ್ಲ. ವಡೆ ಸಾಂಗ್ ಹಾಕ್ಬಿಡಿ ಆಯ್ತಾ? ವಡೆ ಸಾಂಗ್ ಅದ್ಯಾವ್ದು? ವಿಡಿಯೋ ಎಕ್ಸ್ಟ್ರಾ ಎಫೆಕ್ಟ್ಸ್ ಎಲ್ಲ ಕೊಡ್ಬಾರ್ದು. ಮತ್ತೆ ಅದನ್ನ ಕಟ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕು. ಪೂರ್ಣಿಗೆ ಎಷ್ಟು ಕೆಲಸ ಅಲ್ವಾ? ಈ ಜೀಪ್ ನನ್ನ ಮಕ್ಕಳು ಒಂದಿಲ್ಲ ಅಂದ್ರೆ ಎಷ್ಟೋ ಪೀಸಾಗಿ ಹೋಗಿ ಬರ್ಬೋದು. ರ್ಯಾಶ್ ಡ್ರೈವಿಂಗು, ಅನ್ನೆಸೆಸರಿ ಓವರ್ಟೇಕ್ಸ್. ಆಕ್ಸೆಲ್ ಕಟ್ಟಂಗೆಲ್ಲ ಬರ್ತಾರಂತ ಹೇಳಿದ್ರೆ ಲೆಕ್ಕ ಹಾಕಿ. ಅದೇ ಜೀಪ್ ಆಕ್ಸೆಲ್ ಕಟ್ಟ ಯಾವ ರೇಂಜಿಗೆ ಬರ್ತಾರ. ಪ್ರೈವೇಟ್ ವೆಹಿಕಲ್ ಬಂದ್ರೆ ಎಷ್ಟೋ ಪೀಸಾಗಿ ಬಂದು ಪೀಸಾಗಿ ಹೋಗ್ಬೋದು. ಏನು ಕಿರಿಕಿರಿ ಇರಲ್ಲ. 2 ಕಿಲೋಮೀಟರ್ ಒಳ್ಳೇದು, ಅದೇ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದೇ ರೋಡ್ ಪರಿಸ್ಥಿತಿ ಅಂತೂ ನೋಡಲ್ಲಿ ಇದೆಲ್ಲ ಬೇಕಂತ ಮಾಡಿರೋದು. ಆ ತರ ಅಲ್ಲಿ ಆ ಕಡೆ ಗಾಡಿ ನಿಲ್ಸ್ಬೇಕಂತ ಪೂರ್ಣೇಶ್ ಅವರು ಪ್ರಾಣದ ಹಂಗ ತೊರೆದು ಗಾಡಿ ನಿಲ್ಸಾಕು. ಯಾಕೋ ಶೇಕಾಗಿ ಹೋಗ್ತಿದೆ. ಗುಂಡಿ ನೋಡ್ರೆ ಟ್ರಾಫಿಕ್ ಪೊಲೀಸ್ ಕಂಡಂಗೆ ಆಗುತ್ತೆ. ನಾನು ಕಷ್ಟ
ಮತ್ತೆ ಗಾಡಿ ಹಿಂಗ್ ನಿಂತ್ಕೊಂಡ್ರೆ ಮತ್ತೆ ಅದು ಹೆಂಗಿದೆ ಗೊತ್ತಾ ಡೀಪ್ ಗೊತ್ತಾಗಲ್ಲ ಅದು ಇಲ್ಲೊಂದು ಅದೇ ತರ ಒಂದು ಕ್ರೂಷಿಯಲ್ ಆಗಿರುವಂತ ಕರ್ವಲ್ ಸಿಕ್ಕಾಕೊಂಡಿದ್ದು ಅದನ್ನ ಬಿಡ್ಲ ನಾವು ಯಾರ ಮಾಲೀಕರು ಹಿಂದ್ಗಡೆ ಕೂತಿರೋದು ಫಸ್ಟ್ ಚಿನ್ನಸ್ವಾಮಿ ಮತ್ತು ಸ್ವಾಮಿ ವೇಣುಗೋಪಾಲ ಅಯ್ಯರ್ ಮತ್ತೆ ಒಡೆ ಏನಿಲ್ಲ ಫ್ರಸ್ಟ್ರೇಷನ್ ಮಾಡೋದಿದ್ದೀನಿ ಯಾವ ಕಾರಣಕ್ಕಾಗಿ ಈ ಡ್ರೈವರ್ಸ್ಗಳು ಮತ್ತೆ ದೀಕ್ಷಿತ್ ಅವರೇ ಏನಿಲ್ಲ ಮಾತಾಡ್ತಾ ಮಧ್ಯೆ ಒಂದು ಏನಿದು ಮಂಡಲಪಟ್ಟಿ ಅನ್ನೋ ಅಂತಕ್ಕಂಥ ಒಂದು ಊರು ಏನಿದೆ ಹಿಲ್ ಸ್ಟೇಷನ್ ನೋಡ್ಬಿಟ್ಟು ಎಂಜಾಯ್ ಮಾಡೋಣ ಅಂತ ಹೇಳಿ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಕರ್ಕೊಂಡ್ ಬಂದಿದ್ದೀವಿ. ಸೊ ನಾನು ಬೆಂಗಳೂರಿಂದ ಬಂದು ಮಡಿಕೇರಿಯಲ್ಲಿ ನಮ್ಮ ಲೋಕಲ್ ಬಾಯ್ಸ್ ಅನ್ನ ಮೀಟ್ ಮಾಡಿದ್ದೇನೆ. ಚೂರ್ ಬೆಟರ್ ಬಾರಿ ಝೂಮ್ ಇಂದ ನಮ್ಮಕ್ಕ ನಾವೇ ನೋಡಕ್ಕಾಗಲ್ಲ. ಎಕ್ಸ್ ಪಲ್ಸ್ ಇದೆಯಲ್ಲ ಅದನ್ನೊಂದು 50 ಗಾಡಿ ತಗೊಬಂದು ಎಷ್ಟೇ ಅದ್ರಲ್ಲೇ ಆಫ್ ಆಯ್ತು ಬಿಸ್ನೆಸ್. ಇದು ಏನಾದ್ರು ಬಾಡಿಗೆ ಬಿಡೋದು ಗಾಡಿ ತಗೊಬಂದ್ರು ಓಡಿಸ್ ಜೀಪಿಗೆ 2,000 ಕೊಡೋ ಬದಲು ಅದಕ್ಕೊಂದು 500 ರೂಪಾಯಿ ಪೆಟ್ರೋಲ್ ಸಾಕಾಗತ್ತೆ. ಇಬ್ಬಿಬ್ರು ಹೋಗಕ್ಕೆ ಹಾ ಇಲ್ಲ ಜೀಪ್ ಈಕ್ವಲ್ ಆಗುತ್ತೆ ಅದು. ಇಲ್ಲ ಕಣ 500 ರೂಪಾಯಿ ಪೆಟ್ರೋಲ್ ಈಗ ಅದೆಲ್ಲ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ. 50 ತಗೊಳ್ಳೋದು ಹೆಂಗೆ? 50 ಎಕ್ಸ್ಪೋಸ್ ತಗೊಳ್ಳೋದು 50 ಬೇಡ ಬಿಡು, ಹೋಗ್ಲಿ ಒಂದು 25 ಸ್ಟಾರ್ಟಿಂಗ್ ಅಲ್ಲಿ ಒಂದು 5 ತಗೊಳಪ್ಪ ನೀನು. 5 ತಗೊಳ್ಳೋ 5 ತಗೊಂಡು ಬಗ್ಗೆ ಹೇಗೆ 2,000 ರೂಪಾಯಿ ಅಲ್ಲ ಒಂದೊಂದೇ ಹೊಸ ತಗೊಳಕಾಗದೆ ಸೆಕೆಂಡ್ ಹ್ಯಾಂಡ್ ಬೈಕ್ ತಗೊಬಂದ್ವಿ ನಾವು. ಮಗ ಈಗ ಜೀಪಿಗೆ ಒಬ್ರಿಗೆ ಎಷ್ಟೊಂದಿದೆ ಮೇಡಮ್? ಜೀಪಿಗೆ 2.5 ಹೇಳ್ತಾರೆ ಬಟ್ ಅಲ್ಲ ಜೀಪಿಗೆ ಮೇಲೋಗಿ ಕೆರೆಗೆ ಬರೋದ್ರೊಳಗೆ ಅದು 4,000 ಆಗುತ್ತೆ ಅಂತ. ಎಂತ ಗೊತ್ತಾ, ಫೋಟೋ ಅದು ಇದು ಅಂತ ಒಂದು 10 ನಿಮಿಷ ಲೇಟ್ ಆಗುತ್ತೆ. 10 ನಿಮಿಷ ಲೇಟ್ ಆಗಿದ್ದಕ್ಕೆ 500 ರೂಪಾಯಿ ಹೊಡಿತಾರೆ. ಆಯ್ತು ಅವ್ನು ಅದನ್ನ full- ನಿಂಗೆ ಒಂದು 500 ರೂಪಾಯಿ ಪೆಟ್ರೋಲ್ ಸಾಕಾಗಲ್ಲ ನಮ್ಮ ಮೇಲೆ ಹೋಗಿ ಬರಕ್ಕೆ? ಅಷ್ಟೇನ್ ಬೇಡ, 200 ರೂಪಾಯಿ ಸಾಕು. ಆಯ್ತು 500 ರೂಪಾಯಿ ಇಟ್ಕೋ, ಇಬ್ರು ಇಟ್ಕೋ ಮಗ, ಇಬ್ರು ಹೋಗ್ಬರ್ರಿ. ಸೆಕೆಂಡ್ ಗೇರಲ್ಲೇ ಹೋದ್ರ ಸೆಕೆಂಡ್ ಇರೋದು 100 ರೂಪಾಯಿ ಬಿಟ್ರೆ ಸಾಕು. ಆಯ್ತು 500 ರೂಪಾಯಿ ಇಟ್ಕೋ, ಇಬ್ರು ಹೋಗ್ಬರ್ಲಿ. 6 ಕಿಲೋಮೀಟರ್ ಅಷ್ಟೇ ಅಲ್ಲ. 1,500 ರೂಪಾಯಿ ತಗೊಳ್ಳೋಣ ಮಗ, ಬೇಡ ಸುಮ್ಮನೆ ಒಬ್ರಿಗೆ 1,500 ರೂಪಾಯಿ 1,500 ರೂಪಾಯಿ ಬದನೆಕಾಯಿ ಸುಮ್ಮನೆ ಒಂದು ಗಾಡಿ 500 ರೂಪಾಯಿ ಆಯ್ತು. ಹಂಗಾರೆ ಟೈಮ್ ಒಂದು ನಿಲ್ಸಿಡೋದು ಅಷ್ಟೇ. ಚೀಪ್ ಅಂಡ್ ಬೆಸ್ಟ್ ಆಗುತ್ತೆ ಅದು. ಅಣ್ಣ ಇನ್ನ ನಿಂಗೆ 10 ಕಸ್ಟಮರ್ ಬರ್ಲಿ ಅಣ್ಣ, ಎಷ್ಟೇ ಜನ ಬಿಸ್ನೆಸ್ ನಿಂದು? ಹೌದಲ್ಲ, ಏನ್ ಕಮ್ಮಿ ಜನ ಇದಾರೆ ಇಲ್ಲಿ? ಫಸ್ಟಿಗೆ ಇನ್ವೆಸ್ಟ್ಮೆಂಟ್ ಒಂಚೂರು ಕಷ್ಟ ಆಗುತ್ತೆ, ಇಲ್ಲಿ ಬಂದ್ರ ಮೇಲೆ ಸೀಸನ್ ಅಲ್ಲಿ ಕಷ್ಟ ಆಗುತ್ತೆ ಮಗ. ನೋಡಪ್ಪ ನೀ 5 ಬೈಕ್ ಸಾಕು, ನೀನು 50 ಬೈಕ್ ಅಲ್ಲ ಬೇಡವೇ ಬೇಡ. 5 ಬೈಕ್ ಸಾಕು ಮಚ್ಚ, ಬಿಸ್ನೆಸ್ ಮಾಡ್ಬೋದು. 5 ಬೈಕ್ ಸಾಕು. ಬಟ್ ಈ ಜೀಪ್ನವ್ರು ಗಲಾಟೆ ಬರ್ತಾರೆ, ಕುದುರೆ ಮೇಲೆ ಕೂರ್ತಾರೆ, ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಕೊಬೇಕು ಅಷ್ಟೇ. ಅದು ನಾವು ಬಾಡಿಗೆ ಬಿಡ್ತಿದೀವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಲೀಗಲ್ ಆಗಿ ಮಾಡ್ಬೇಕು. ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ. ವ್ಯೂ ಹೇಗಿದೆ? ಇನ್ನ ಹತ್ತಿಲ್ಲ, ಅರ್ಧದಲ್ಲೇ ವ್ಯೂ ಈ ತರ ಇದೆ. ಮಳೆ ಬರೋ ತರ ಆಗಿದೆ. ಟೈಮ್ ಲಾಸ್ ಮಾಡೋಣ. ಟೈಮ್ ಲಾಪ್ಸ ಬರ್ತಾ ಇರೋದು ಮಾಡದಂತೆ. ತೊಳ್ತಾರ ಮಗನೇ ಕೇತನ್ ತೊಳೆದಂಗೆ. ಏನೋ ಬೇಕು, ಇನ್ನೂ ಬೇಕು, ಏನೋ ಬೇಕು, ಏನೇನೇನ್ ಬೇಕು? ಏನೋ ಬೇಕು, ಏನೋ ಬೇಕು. ನೋಡಿ ಈ ತರ ವೈಬ್ ಸಿಗುತ್ತಾ ಜೀಪಲ್ಲಿ ಬಂದ್ರೆ? ಬಂಗ್ ಮಂಗ್ ಹರ್ದಂಗ್ ಹರ್ತಿದೆ. ನೋಡಿ ಈ ತರ ವೈಬ್ ಸಿಗುತ್ತಾ? ನೋಡ್ರಿ 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 ನಮ್ಮ ಮೊಬೈಲ್ ಇವತ್ತು ಲಾಸ್ಟ್ ಅಂತ ಬೇಬಿ. ಈ ವ್ಲಾಗ್ ಅಪ್ಲೋಡ್ ಆಗಿದೆ ಅಂದ್ರೆ ಮೊಬೈಲ್ ಸರಿ ಇದೆ ಅಂತ ಅರ್ಥ. ಈ ಜೀಪೋರೊಂದು ಹೊಡಿತಾರೆ ನಾಯಿ ಗುಡ್ದಂಗ್ ಹೊಡಿತಾರೆ. ಈ ಕಡೆ ರೋಡ್ ಚೆನ್ನಾಗಿದೆ ಅಂತ. ವಾಪಸ್ ತರಕಲ್ಲ ಆಗಲ್ಲ. ಈ ಕಡೆ ರೋಡ್ ಚೆನ್ನಾಗಿದೆ ಅಷ್ಟೇ ಕೇಳಿದ್ದು. ಇರ್ಬೋದು, ಇರ್ಬೋದು ಇಲ್ಲಿ ನೋಡಿದ್ರೆ ಇರ್ಬೋದು. ಇರ್ಬೋದು, ಚೆನ್ನಾಗೇ ಕಾಣಿಸ್ತಿದೆ. ಅಳಿಮಯ್ಯ ಕೋಳಿ ನದ್ಮದ ಹೆಂಗ? ನಾನು ಚಂದಮಾಮ ತೋರಿಸ್ತಿದ್ದೆ. ಗೈಸ್ ಮಳೆ ಬರ್ತಾ ಇದೆ, ಅಲ್ಲಿ ಹೊಗೆ ಬರ್ತಾ ಇದೆ. ಇಲ್ಲಿ ಇಲ್ಲಿ ಅಲ್ಲ ಸಾರಿ, ಚೆನ್ನಾಗಿದೆ. ಕೊಡೆ ಇದೆ ರೂಮಲ್ಲಿ. ಡೆಕತ್ಲಾನ್ ಜಾಕೆಟ್ಸ್ ಎಲ್ಲ ಇದಾವೆ. 100 ರೂಪಾಯಿ ಕವರ್ 4 ಇದಾವೆ. 3 ರೂಪಾಯಿ ಕವರ್ 4 ಇದಾವೆ. ಹಾಕಿದಾವೆ. ಅದೆಲ್ಲ ನನ್ನ ಬಿಟ್ಟು ಡೆಕತ್ಲಾನ್ ಜಾಕೆಟು ಇದೆ. ಅದೆಲ್ಲ ಬಿಟ್ಟು ಅದೇನೋ ಕೊಬ್ಬು ಮಾಡ್ಕೊಂಡು ಇದೆ ಅಂತ. ನಮ್ ದಿಕ್ಕಿ ಕಳೆದಾಗಿದೆ. ಸುಭಾಷ್ ಸುಭಾಷ್ ಇಷ್ಟೇ ಇಂಪ್ರೂವ್ ಆಗಿರೋದು ನಾವು.